ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರೀತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಬೋರ್ಡ್ ಬಿಟ್ಟರು ಮಾಡಲು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ಗಳು ವೆರಿ ಇಂಪಾರ್ಟೆಂಟು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಆನ್ಯುವಲ್ ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಬರುತ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳು ಎಲ್ಲ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು ಕೊನೆಯವರೆಗೆ ನೋಡಿ. ನೋಡ್ಕೊಂಡಿದ್ದೀರಾ ಏನು ಮಾಲ್ ಪೇಪರ್ಸು ಯೂಸ್ ಇಲ್ಲ ಅಂತ? ಆ ರೀತಿ ಎಲ್ಲ ಪ್ರಶ್ನೆ ರಿಪೀಟ್ ಆಗ್ತವೆ, ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಓಕೆ, ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಅನ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು SLC ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅನ್ಬಿಟ್ಟು ಅಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಚಾನಲ್ ನಿಮಗೆ ಮಾಲ್ ಪೇಪರ್ 1, 2 ಹಾಕಿದ್ದೀನಿ. ಒಂದೇ ಕ್ವಶನ್ ಪೇಪರು 2 ಹಾಕಿದ್ದೀನಿ. ಇವಾಗ 3, 4 ನೋಡೋಣ. 1, 2 ಯಾರು ನೋಡಿಲ್ಲ ನೋಡ್ಕೊಂಬನ್ನಿ, ಹಾಕಿದ್ದೀನಿ ಚಾನಲ್ಲಿ, ಅಥವಾ ಲಿಂಕ್ ಕೇಳ್ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಓಕೆ, ಅದ್ರ ಜೊತೆಗೆ ನಿಮಗೆ ವಿಜ್ಞಾನ ವಿಷಯದ ಮೇಲೆ 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಟಾಪರ್ ಆನ್ಸರ್ಟು ಎಲ್ಲ ಹಾಕಿದ್ದೀನಿ. ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಅವೇ ಕ್ವಶನ್ಗಳು ಎಕ್ಸಾಮ್ ಬರ್ತವೆ. ನೋಡ್ತಾ ಹೋಗೋಣ. ಇದು 3ನೇ ಕ್ವಶನ್ ಪೇಪರ್ ಮತ್ತು 4ನೇದು 2 ಕೊಡ್ತೀನಿ, ಕೊನೆಯವರೆಗೆ ನೋಡಿ. ಗರಿಷ್ಠ ಅಂಕಗಳು 80. ಭಾಗ ಎಲ್ ಮೇಲೆ ಭೌತ ವಿಜ್ಞಾನ ಇರ್ತದೆ. ಎಷ್ಟು 2 ಮಲ್ಟಿಪಲ್ಲು. 1ನೇ ಕ್ವಶನ್ ನೋಡಿ. ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಮೆಯನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ. ಪ್ರತಿಬಿಂಬದ ಸ್ವಭಾವ ಕೇಳಿದರೆ ಏನಾಗ್ಬೋದು? ಉತ್ತರ ಆಪ್ಷನ್ ಡಿ, ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಪ್ರಶ್ನೆ ಸಂಖ್ಯೆ 2, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿ ದರವು. ಉತ್ತರ ಆಪ್ಷನ್ ಡಿ, ವಿದ್ಯುತ್ ಸಾಮರ್ಥ್ಯ. ಇನ್ನು 3ನೇ ಕ್ವಶನ್ನು 2ನೇ ಮೇನು. ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೂ 1 ಅಂಕ. 3ನೇ ಕ್ವಶನ್ ನೋಡಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿತ್ರವನ್ನು ಬರೆಯಿರಿ. ರಿಯೋಸ್ಟಾಟ್, ಸೇರ್ಪಡಿಲ್ಲದೆ ದಾಟಿದ ತಂತಿ. ನೋಡಿ, ಉತ್ತರ ನೋಡ್ಕೋಬೋದು. ಕೇಳ್ತಾರೆ ಮ್ಯಾಗೆ 1 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟ್ 4ನೇದು. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಮೊದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮ ಏನು? ಉತ್ತರ, ವಿದ್ಯುತ್ ಉಪಕರಣದಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾತೀತ ವಿದ್ಯುತ್ ಆಘಾತಗಳು ಅಥವಾ ಅಪಘಾತಗಳು ಉಂಟಾಗಬಹುದು. ಫ್ಯೂಸ್ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗುತ್ತದೆ ಅಥವಾ ಹಾಳಾಗುತ್ತವೆ. ನಂತರ 3ನೇ ಮೇನು. ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇದು. ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ? ಬಿಳಿ ಬೆಳಕಿನ ಕಿರಣ, ಆಮೇಲೆ ಗಾಜಿನ ಪಟಕ, ಯಾವುದಾಗ್ಬೋದು? ಕೊಟ್ಟಿದ್ದಾರೆ ಅವರು, HJKLMNP. ನೋಡಿ, ಬೆಳಕಿನ ವರ್ಣ ವಿಭಜನೆ. ಬೆಳಕಿನ ಕಿರಣವು ತನ್ನ ಘಟಕ ಬಣ್ಣಗಳಾಗಿ ವಿಭಜಿಸುವುದು. H ಕೆಂಪು ಬಣ್ಣ, M ನೀಲಿ ಬಣ್ಣ. ನೋಡ್ಕೊಂಡಿರಿ, ಕ್ವಶನ್ ರಿಪೀಟ್ ಆಗ್ಬೋದು, ನಿಮ್ಮ ಬುಕ್ಕಲ್ಲೇ ಇದೆ ಅದು, ಗಾಜಿನ ಪಟಕ, ನೋಡ್ಕೊಳ್ಳಿ. ನೆಕ್ಸ್ಟು 6ನೇ ಕ್ವಶನ್ನು. ವಾಹಕವೊಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ? ಅಥವಾ ಕ್ವಶನ್ ಕೊಟ್ಟಿರ್ತಾರೆ. 20 ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗೆ ಕೋಷ್ಟಕದಲ್ಲಿ ನೀಡಲಾಗಿದೆ, ಅದನ್ನು ವೀಕ್ಷಿಸಿ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ವಸ್ತುಗಳು, ರೋಧಶೀಲತೆ. ಆಮೇಲೆ ಎ ಕ್ವಶನ್ ನೋಡಿ. ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ, ಏಕೆ? ಬಿ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು, ಏಕೆ? ಉತ್ತರ, ವಾಹಕದ ರೋಧವು ಅದರ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ. ವಾಹಕದ ಉದ್ದವು ಹೆಚ್ಚಾದಂತೆಲ್ಲ ಅದರ ರೋಧವು ಸಹ ಹೆಚ್ಚಾಗುತ್ತದೆ. ನೆಕ್ಸ್ಟು ಉತ್ತರ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ಅದು ಕೂಡ ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇ ಕ್ವಶನ್ನು. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ಉತ್ತರ, ದಂಡಕಾಂತ ಧ್ರುವ ದಕ್ಷಿಣ, ಏಕೆಂದರೆ ಜಾತಿಯ ಧ್ರುವಗಳು ವಿಕಸಿಸುತ್ತವೆ. ಅದಾದ ನಂತರ 4ನೇ ಮೇನು. ಇಲ್ಲೇನಿರ್ತವೆ? 3 ಅಂಕದ ಪ್ರಶ್ನೆ ಇರ್ತವೆ. 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಕ್ವಶನ್ ಕೇಳ್ತಾರೆ.
ಯಾವುದು? ಒಂದು ವಸ್ತುವನ್ನು ಪಿನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟು. ಸೊ ಈ ಕ್ವಶನ್ ಕೇಳ್ತಾರೆ. ನಿಮಗೆ ಪಿನ ಕೇಳ್ಬೋದು, ಇಲ್ಲ ನೀವನ್ನ ಕೇಳ್ಬೋದು. ಒಂದು ಕೇಳ್ತಾರೆ, ನೋಡ್ಕೊಂಡಿರಿ. ಜೊತೆಗೆ ಏನು ಕೇಳ್ತಾರೆ ಅವರು? ಸ್ಥಾನ ಮತ್ತು ಸ್ವಭಾವ ಕೇಳ್ತಾರೆ. ಅರ್ಥ ಆಯ್ತಾ? ಚಿತ್ರಕ್ಕೆ 2 ಮಾರ್ಕ್ಸು, ಸ್ಥಾನ ಮತ್ತು ಸ್ವಭಾವಕ್ಕೆ 1 ಮಾರ್ಕ್ಸು, ಟೋಟಲ್ 3 ಮಾರ್ಕ್ಸ್ ನೋಡಿ ಕೇಳ್ತಾರೆ. ಹೀಗಾಗಿ ಕೊಟ್ಟಿದ್ದೇನೆ, ಚಾನಲ್ ನೋಡ್ಕೊಳ್ಳಿ. ನಂತರ 9ನೇ ಕ್ವಶನ್ನು, ಪ್ರಿಸ್ ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರವನ್ನು ಸೂಚಿಸಿ. ಅಥವಾ ಸಮೀಪದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಸಮೀಪದೃಷ್ಟಿ ಅಲ್ಲಿ ದೂರದೃಷ್ಟಿ ಕೇಳ್ತಾರೆ. 2 ಕ್ವಶನ್ ನೋಡ್ಕೊಂಡಿರಿ. ಉತ್ತರ ಇದೆ ನೋಡ್ಕೊಳ್ಳಿ ನೀವು. 10 ಕ್ವಶನ್ ಕೊಟ್ಟಿದ್ದಾರೆ, 2 ಆನ್ಸರ್ ವೇ ನೋಡ್ಕೊಳ್ಳಿ. ಅದಾದ ನಂತರ 10ನೇ ಕ್ವಶನ್ನು, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ವೆರಿ ಇಂಪಾರ್ಟೆಂಟು. ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು? 10 ಕ್ವಶನ್ ಇದೆ. ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನು ತಿಳಿಸಿ. ಬಿ, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರುಳಿಯುವ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಉತ್ತರ ನೋಡ್ಕೊಳ್ಳಿ. 2 ಕ್ವಶನ್ಗೆ ಆನ್ಸರ್ ಇವೆ. ಅದಾದ ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಪ್ರಶ್ನೆಗಳು, 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 11 ಇಲ್ಲಿ ಮೇಲೆ ABC ಕ್ವಶನ್ ಮಾಡ್ತಾರೆ, ABC ಅಂತ. 11 ನೋಡಿ, ಬೆಳಕಿನ ಪ್ರತಿಫಲನ ಎಂದರೇನು? ಬಿ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಸಿ, ದರ್ಪಣದ ಸಂಗಮ ದೂರ ಎಂದರೇನು? ಇದು ಬೇಡ ಅನ್ನೋರು 10 ಕ್ವಶನ್ ಇರ್ಬೋದು. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ ಸ್ನೇಲ್ನ ನಿಯಮವನ್ನು ನಿರೂಪಿಸಿ. ಸಿ, ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಳನ್ನು ವ್ಯಾಖ್ಯಾನಿಸಿ. ದೃಕ್ಕೇಂದ್ರ, ವೃತ್ತಿರಂಧ್ರ ನೋಡ್ಕೊಳ್ಳಿ. ಎಲ್ಲ ಕ್ವಶನ್ ಆನ್ಸರ್ ನೋಡ್ಕೋಬೋದು. ಸೊ ಇನ್ನೂ ಕ್ವಶನ್ಸ್ ಇವೆ, ಹೇಳಬೇಕು. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ಉತ್ತರ ನೋಡ್ಕೊಳ್ಳಿ. 12ನೇ ಕ್ವಶನ್ನು, ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ರೋಧ ಮತ್ತು ವಿದ್ಯುತ್ ಪ್ರವಾಹ ಕೇಳಿದರೆ. ಸೊ ಕೊಟ್ಟಿದ್ದಾರೆ ನೋಡಿ, 12 ಓಮ್, 8 ಓಮ್, 16 ಓಮ್, 3 ಓಮ್, 90 ವೋಲ್ಟ್ ಇದೆ. ಆನ್ಸರ್ ನೋಡ್ಕೊಳ್ಳಿ ನೀವು. ಕೇಳ್ತಾರೆ ಕ್ವಶನ್, ರಿಪೀಟ್ ಆಗ್ಬೋದು ಕ್ವಶನ್ ಇದು. ಇದೇ ಲೆಕ್ಕ ಸೇಮ್ ಬಂದರೂ ಬರ್ಬೋದು, ಸೇಮ್ ಬಂದರೂ ಬರ್ಬೋದು. ಎಷ್ಟು ಓಮನ್ನು ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಅವರು. ತುಂಬ ಏನು ಮಾಡೋದಿಲ್ಲ, ವ್ಯಾಟ್ ಚೇಂಜ್ ಮಾಡ್ತಾರೆ, ವ್ಯಾಟು ಗಂಟೆಗಳು ಚೇಂಜ್ ಮಾಡ್ತಾರೆ ಅಷ್ಟೇ, ಬರ್ಬೋದು. ನಂತರ ಭಾಗ ಬಿ ಬರ್ತದೆ. ಭಾಗ ಬಿ ರಸಾಯನ ವಿಜ್ಞಾನ. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, 1 ಮಾರ್ಕ್ಸು, ಮಲ್ಟಿಪಲ್ ಎಲ್ಲ ಕೂಡ ಇರ್ತವೆ. ಬಹುವಾಗಿ ಪ್ರಶ್ನೆಗಳು, 3 ಪ್ರಶ್ನೆ, ಒಟ್ಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 13 ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಯಾವುದು? ಆಪ್ಷನ್ ಡಿ, COCl2. 14 ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವುದಾಗ್ಬೋದು ಉತ್ತರ? ಇದು ಆಪ್ಷನ್ ಡಿ ಆಗ್ತದೆ, ಸಾರಿ ಆಪ್ಷನ್ ಸಿ ಆಗ್ತದೆ. ತಾಮ್ರವು ಬೆಳ್ಳಿಗಿಂತ ಹೆಚ್ಚು, ಅದರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಇನ್ನು 15 ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಕೊಳ್ಳಿ. ಕೆಳಗಿನೊಳಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಅನುಸೂತ್ರವನ್ನೇ ಹೊಂದಿರುವ ಮತ್ತೊಂದು ರಚನಾ. ಉತ್ತರ ಆಪ್ಷನ್ ಡಿ ನೋಡಿ. ನೆಕ್ಸ್ಟ್ ಅದಾದಮೇಲೆ 1 ಅಂಕದ 3 ಪ್ರಶ್ನೆ, ಕೆಳಗೆ 3 ಅಂಕ. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸುವ ಪ್ರಯೋಗದಲ್ಲಿ ಒಂದು ಬಣ್ಣವು ಧೂಮ ಉಂಟಾಗಲು ಕಾರಣವೇನು? ಕಂದು ಬಣ್ಣವು ಧೂಮ ಯಾಕೆ ಉಂಟಾಗ್ತದೆ? ಉತ್ತರ, ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದರಿಂದ. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದ್ರು 2 ಲೋಹಗಳನ್ನು ಹೆಸರಿಸಿ. ಯಾವುವು? ಚಿನ್ನ, ಬೆಳ್ಳಿ, ಪ್ಲಾಟಿನಮ್. 1 ಬರೆದು ಸಾಕು, ಇಲ್ಲ 2 ಬರಬೇಕು. ಚಿನ್ನ, ಬೆಳ್ಳಿ ನೋಡಿ. 15ನೇದು ಹೈಡ್ರೋಜನೀಕರಣದ ಮಹತ್ವವೇನು? ಹೈಡ್ರೋಜನೀಕರಣ. ಅದಾನಂತರ 2 ಅಂಕ ಪ್ರಶ್ನೆಗೆ 3 ಇರ್ತವೆ, 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಜೇನುಹುಳು ಕುಟುಕು ಮೆಥನೋಯಿಕ್ ಆಮ್ಲವನ್ನು ಹೊಂದಿದ್ದು ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡುತ್ತದೆ. ನಂತರ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲದ ಪರಿಣಾಮ ತಟಸ್ಥಗೊಂಡು ಉರಿ ಶಮನವಾಗುತ್ತದೆ. 20 ಸಿನ್ನ ಬಾರಿನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ನೋಡ್ಕೊಳ್ಳಿ, ಇನ್ನೂ ಕ್ವಶನ್ಸ್ ಇವೆ, ಅವಿಡನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ. ಅದಾದಮೇಲೆ 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. ಸೊ ಕೇಳ್ತಾರೆ ಕ್ವಶನ್ ನೋಡಿ, 22 ಇಂಪಾರ್ಟೆಂಟು. ಸ್ಟೂಡೆಂಟ್ ಪಾಸ್ ಮಾಡಿಟ್ಟು ಕ್ವಶನ್ ಮತ್ತು ಆನ್ಸರ್ ನೋಡ್ಕೊಳ್ಳಿ. ಸೊ ಇನ್ನೊಂದು ಕ್ವಶನ್ ಮೇಲೆ ಹೇಳ್ಬೇಕು ನನಗೆ, ಇನ್ನೂ ಮಾಡಲ್ 4 ಹೇಳಬೇಕು, ಅದಕ್ಕೆ ವಿಡಿಯೋನ ಪಾಸ್ ನೋಡ್ಕೊಳ್ಳಿ. 23 ನೋಡಿ, ಸಾರಿಗೆ ಸಲ್ಫ್ಯೂರಿಕ್ ಆಮ್ಲದ ಚಿತ್ರ. ಭಾಗ ಕೇಳಿದರೆ ಸತುವಿನ ಚೂರುಗಳು, ನಿರ್ಮನಾಳ. ವೇರಿ ಇಂಪಾರ್ಟೆಂಟ್ ಚಿತ್ರ ಇದು. ಸೊ ಆಮೇಲೆ ಇದು ನೋಡ್ಕೊಳ್ಳಿ. 24 ಕ್ವಶನ್ನು, ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗಕ್ಕೆ. ಅದಾದಮೇಲೆ 4 ಪ್ರಶ್ನೆ, 1 ಇರ್ತದೆ, 4 ಅಂಕ, ಪ್ರತಿ ಪ್ರಶ್ನೆಗೆ ಒಂದೇ ಕ್ವಶನ್ನು, 4 ಮಾರ್ಕ್ಸು. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ವ್ಯತ್ಯಾಸ ನೋಡ್ಕೋಬೋದು.
ಅದಾದಮೇಲೆ ಭಾಗ ಸಿ ಬರ್ತದೆ, ಯಾವುದು ಜೀವವಿಜ್ಞಾನ. ಭಾಗ ಸಿ ಜೀವವಿಜ್ಞಾನ. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, 1 ಅಂಕ, ಬಹು ಆಯ್ಕೆಯಲ್ಲಿ ಕೂಡ ಇರ್ತವೆ, 2 ಅಂಕ, 3 ಅಂಕ. 26 ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರ ಕಾರ್ಯವೆಂದರೆ ಏನು? ಆಪ್ಷನ್ ಎ ಅನಿಲಗಳ ವಿನಿಮಯ. 27 ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಏನು? ಆಪ್ಷನ್ ಎ ಆಕ್ಸಿನ್. 28 ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಯಾವ ಸೋಂಕು? ಆಪ್ಷನ್ ಎ ಗೊನೋರಿಯಾ. ಅದಾದಮೇಲೆ 1 ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 29 ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ? ಇಮ್ಮಡಿ ಪರಿಚಲನೆಯು ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಸ್ಥಿರ ದೇಹ ತಾಪ ಹೊಂದಲು ಅಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಮೇಲೆ 31 ವಿವರ ಪಾಯಿಂಟ್ ನೋಡಿ. DNA ಸ್ವಪ್ರತಿಕರಣ ಎಂದರೇನು? ಕೋಶ ವಿಭಜನೆಯು ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನು ನಕಲು ಮಾಡುತ್ತದೆ. ಇದನ್ನು DNA ಸ್ವಪ್ರತಿಕರಣ ಎನ್ನುವರು. ಅದಾದಮೇಲೆ 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಏನು ಕೇಳಿದರೆ? ಪ್ರಾಣ ರಚನೆ ಚಿತ್ರ ಕೇಳಿದ್ದಾರೆ. ಆಮೇಲೆ ಏನು ಕೇಳಿದರೆ? ಬಾಂಬಿನ ಕೋಶನ ಗುರುತಿಸಿ. ನೋಡಿ, ವೆರಿ ಇಂಪಾರ್ಟೆಂಟ್, ಪ್ರಾಣ ರಚನೆ ಕೇಳ್ಬೋದು. ನೆಕ್ಸ್ಟು 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಚಿತ್ರ ಬರೆದು ಭಾಗ ಗುರುತಿಸಬೇಕು. ಹೈಪೋಥಾಲಮಸ್, ಪಾನ್ಸ್. ವೆರಿ ಇಂಪಾರ್ಟೆಂಟು, ಮೆದುಳೆಲ್ಲ ಹೃದಯ. ಈ 2 ಚಿತ್ರಗಳಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಂಡು ಹೋಗಿ. 35 ಕೂಡ ಇಂಪಾರ್ಟೆಂಟು, ಕೇಳ್ತಾರೆ. ಚಕ್ಕರ್ ಬೋರ್ಡ್ ಕೇಳ್ತಾರೆ. ನಿಮ್ಗೆ ತುಂಬಾ ಈಸಿ ಯಾವುದನ್ನು ಬರೀರಿ. ಚಕ್ಕರ್ ಬೋರ್ಡ್ ಬಂದರೆ ಬರೀರಿ, ಅಥವಾ ಲಿಂಗ ನಿರ್ಧಾರ ಅಂತ ಬರೀರಿ. ನಿಮಗೆ ತುಂಬಾ ಈಸಿ ಯಾವುದನ್ನು ಬರೀರಿ. 2 ಕೊಟ್ಟಿರ್ತಾರೆ. CB ಕ್ವಶನ್ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಚಕ್ಕರ್ ಬೋರ್ಡ್ ಕೇಳ್ತಾರೆ ನೋಡಿ, ಚಕ್ಕರ್ ಬೋರ್ಡು ನೋಡ್ಕೊಂಡಿರೋದು. ಇದೆ ನೋಡಿ ಚಕ್ಕರ್ ಬೋರ್ಡು. ಜಿ ನಮೂನೆ ಅನುಪಾತ ಬರಬೇಕು, ಜಿ ನಮೂನೆ ಅನುಪಾತ. ಆಮೇಲೆ 4 ಪ್ರಶ್ನೆ, 4 ಕ್ವಶನ್ ಒಂದಿರ್ತದೆ. ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ, ಒಂದೇ ಕ್ವಶನ್. 37 ನಮಗೆ ABC ಕ್ವಶನ್ ಮಾಡ್ತಾರೆ, AB ಕ್ವಶನ್ ಮಾಡ್ತಾರೆ, ಅಥವಾ ಸಿ ಮಾಡ್ಬೋದು. ಕೆಲವೊಂದು ಸಿ ಮಾಡ್ತಾರೆ, ಕೆಲವೊಂದು AB ಕೊಡ್ತಾರೆ. ಓಕೆ. ಈ ಸಸ್ಯಗಳಲ್ಲಿ ಸೈಲಮ್ ಅಂಗಾಂಶದಿಂದ ನಿರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತವೆ ವಿವರಿಸಿ. ವೆರಿ ಇಂಪಾರ್ಟೆಂಟು, ಉತ್ತರ ಸಹಿತ ನೋಡ್ಕೊಳ್ಳಿ. 10 ಕ್ವಶನ್ ಕೊಟ್ಟಿರ್ತಾರೆ, ನಿಮಗೆ ಈಸಿ ಯಾವುದನ್ನು ಬರೀರಿ, ನೋಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಕ್ವಶನ್ನು 5 ಮಾರ್ಕ್ಸು, 1 ಕ್ವಶನ್ 5 ಮಾರ್ಕ್ಸು. ಇಲ್ಲಿ ಕೂಡ AB ಕ್ವಶನ್ ಮಾಡ್ತಾರೆ, AB ಕ್ವಶನ್, ABC ಕ್ವಶನ್ ನೋಡಿ. 2 ಕ್ವಶನ್ ನಿಮಗೆ ತುಂಬಾ ಈಸಿ ಯಾವ್ದು ಬರೀರಿ. ಹೈಡ್ರಾ, ಸ್ಪೈರೋಗೈರಾ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. ಬಿ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? 10 ಕ್ವಶನ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಬರೀಬೋದು, ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಉತ್ತರ ನೋಡ್ಕೊಳ್ಳಿ. ಅದಾದಮೇಲೆ ಇದು 4ನೇ ಕ್ವಶನ್ ಬರೋ, 3ನೇದಾಯಿತು. ಇದು 4ನೇ ಮಾಡಲು 1ನೇ ದಾಣೆ ಹಾಕಿದ್ದೀನಿ, ಮತ್ತು ಇಲ್ಲದ್ರೆ ನೋಡ್ಕೊಳ್ಳಿ. 1ನೇ ದಾಣೆದು ಇದು 4ನೇದು ಬಂತು ಈಗ, ಆಯ್ತಾ? 3ನೇದಾಯಿತು, 4ನೇದು. ಸೊ ಇಲ್ಲಿ ಕಡೆ ಸೇಮ್ ಪ್ಯಾಟರ್ನು, ಭಾಗ ಎ, ಭಾಗ ಬಿ, ಭಾಗ ಸಿ, ಮಲ್ಟಿಪಲ್ ಕ್ವಶನ್, 1 ಮಾರ್ಕ್ಸ್, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಎಲ್ಲ ಇರ್ತವೆ. ಭಾಗ ಎ ಯಾವುದದು? ಫಿಸಿಕ್ಸು, ಭೌತಶಾಸ್ತ್ರ. ನೆಕ್ಸ್ಟು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವು? ಉತ್ತರ ಆಪ್ಷನ್ ಡಿ, ಅಪರ್ಚರ್. ನೋಡ್ಕೊಳ್ಳಿ, ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ನಂತರ ಎಷ್ಟನೇ ಕ್ವಶನ್ನು? 2ನೇ ಕ್ವಶನ್ನು. ಒಂದು ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಿ ಸ್ವಿಚ್ ಆನ್ ಮಾಡಿದಾಗ ಎಲ್ಲ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣವೆಂದರೆ ಏನಾಗ್ಬೋದು? ಉತ್ತರ ಆಪ್ಷನ್ ಸಿ, ವಿಭವಾಂತರ. ಅದಾದಮೇಲೆ 1 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 3 ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ತುಂಬಾ ಈಸಿ ನೋಡಿ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವೆ ನೇರ ಸಂಪರ್ಕ ಬಂದಾಗ, ಆಮೇಲೆ ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸಿದಾಗ, ಇವೆಲ್ಲ ಆಗ್ತವೆ ಕಾರಣಗಳು. ನೋಡ್ಕೊಳ್ಳಿ ಕ್ವಶನ್ಗಳನ್ನು, ಇದೇ ರೀತಿಯೆಲ್ಲ ಕ್ವಶನ್ಸ್ ಇವೆ. ನಿಮಗೆ ಯಾವ ಕ್ವಶನ್ ಬೇಕು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಈಸಿನೇ ಇವೆಲ್ಲ ಕೂಡ. ಸೊ ಪಾಸ್ ಮಾಡಿ ನೋಡ್ಕೊಳ್ಳಿ, ಅಂದರೆ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಸೇಮ್ ಪ್ಯಾಟರ್ನು, 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ. ನಿಮಗೆ 10 ಕ್ವಶನ್ ಕೊಡ್ತಾರೆ, ತುಂಬಾ ಸರಳ ಯಾವುದನ್ನು ಬರೀರಿ.
ಸಂಪದೃಷ್ಟಿ ದೂರದೃಷ್ಟಿ ಒಂದು ಕೇಳ್ಬೋದು ಕ್ವಶನ್ ನೋಡ್ಕೊಂಡಿರಿ. ಆಮೇಲೆ ನಕ್ಷತ್ರಗಳು ಮಿನುವುದು ಏಕೆ, ಗ್ರಹಗಳು ಮಿನುವುದು ಏಕೆ ಕ್ವಶನ್ ಕೇಳ್ತಾರೆ. ಇನ್ನು ಭಾಗ ಬಿ ರಸಾಯನ ವಿಜ್ಞಾನ. ಚಿತ್ರ ನೋಡ್ಕೊಳ್ಳಿ. ಚಿತ್ರ ಹೆಚ್ಚು ಕಡಿಮೆ ನಿಮಗೆ 12 ಮಾರ್ಕ್ಸ್ ಬರ್ತವೆ. 12 ಮಾರ್ಕ್ಸು ಚಿತ್ರ ಕೇಳ್ತಾರೆ. ಸೊ ಹಾಕಿದ್ದೀನಿ ಚಾನಲ್ ಅವೆಲ್ಲ ಬರ್ತಾವಂತ ಅವ್ನು ಓದ್ಕೊಳ್ಳಿ ಸಾಕು. ಇನ್ನು ಪೇಜ್ ಇವೆ, ವೆಯ್ಟ್ ಮಾಡಿ. ಸೊ 1ನೇ ಕ್ವಶನ್ ಪೇಪರ್ 2ನೇದು ಹಾಕಿರ್ತೀನಿ. ಇದು 3ನೇ 4ನೇ ಆಯಿತು. 1ನೇದು 2ನೇ ನೋಡ್ಕೊಳ್ಳೋದು ಕೂಡ ಅವು ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳೇ. ಸ್ಮಾಲ್ ಪೇಪರಿಂದ ಕಡಿಮೆ ಅಂದರೂ ನಿಮಗೆ ಸೊ 30+ ಮಾರ್ಕ್ಸ್ ಬರ್ಬೋದು, ರಿಪೀಟ್ ಆಗ್ಬೋದು, ಅಥವಾ ನಿಮಗೆ 40+ ಬರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪ್ಯಾಟರ್ನ್ ಸೇಮ್ ಇರ್ತದೆ ಅಂದಮೇಲೆ ಕ್ವಶನ್ ರಿಪೀಟ್ ಆಗ್ತವೆ. ಮಾಲ್ ಪೇಪರ್ ಜೊತೆಗೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಪೇಪರ್ಗಳು ಎಲ್ಲ ನೋಡ್ಕೊಂಡಿರಿ, ಹೆಲ್ಪ್ ಆಗ್ತದೆ. ಸೊ ತುಂಬ ಆನ್ಸರ್ಸ್ಗಳಿವೆ. ಪೇಜ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಪೇಜ್ಗಳನ್ನು ಸ್ಪೇಸ್ ತುಂಬ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಅದಕ್ಕೆ ಪೇಜ್ ಜಾಸ್ತಿ ಆಗಿವೆ ಅಷ್ಟೇ. ಉತ್ತರ ಕಡಿಮೆ ಇದ್ದರೆ ಅದು ಸ್ಪೇಸ್ ಜಾಸ್ತಿ ಮಾಡಿದ್ದಾರೆ, PDF ಸ್ಪೇಸು. ನೋಡಿ ಎಷ್ಟು ಕಾಲ್ ಮಾಡ್ತಾ ಇನ್ನು ಕಂಪ್ಲೀಟ್ ಆಗ್ತಾನೆ ಇಲ್ಲ ಅದು. ಚಕ್ಕರ್ ಬೋರ್ಡ್ ಅಂತ ನೋಡ್ಕೊಂಡು ಹೋಗಲೇಬೇಕು, ಕೇಳ್ತಾರೆ ನಿಮಗೆ, ಅರ್ಥ ಆಯ್ತಾ? ಹೃದಯ ಎಲ್ಲ ಮೆದುಳು ಒಂದು ಕ್ವಶನ್ ಬರ್ತದೆ. ಮೆದುಳು ಕೇಳ್ಬೋದು, ಹೃದಯ ಕೇಳ್ಬೋದು, ಒಂದಂತೂ ಫಿಕ್ಸ್ ಕೇಳ್ತಾರೆ, ಅದಂತೂ ಖಚಿತ. ಸೊ ಲಿಂಗ ನಿರ್ಧರಣೆ ಅಥವಾ ಚಕ್ಕರ್ ಬೋರ್ಡ್ 2 ಕ್ವಶನ್ ಒಂದು ಬಂದೇ ಬರ್ತದೆ, ಅಥವಾ 2 ಕ್ವಶನ್ ಕೊಡ್ತಾರೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಮಲ್ಟಿಪಲ್ ಎಲ್ಲ ಹಾಕಿದೆ ನಿಮಗೆ, ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ 80 ಅಂಕ. ಅದು ನೋಡ್ಕೊಳ್ಳಿ ವಿಡಿಯೋ, ಅಲ್ಲಿ ಮಲ್ಟಿಪಲ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಯಾರು ನೋಡಿ ಅಲ್ಲಿ ನೋಡ್ಕೊಳ್ಳಿ. ಮತ್ತು ಮಾಲ್ ಪೇಪರ್ 1, 2 ನೋಡ್ಕೊಳ್ಳಿ. ಇದು 3, 4 ಆಯಿತು. 1ನೇದು 2ನೇದು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ಸಮಸ್ಯೆ ಇರಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.